ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಅದರಲ್ಲೂ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೋಟೋಕಾಲ್ ಬ್ರೀಚ್ ಮಾಡಿದ್ರ ಸುತ್ತ ಯಾರೆಲ್ಲರೂ ಅಧಿಕಾರಿಗಳಿದ್ದಾರೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ರಣ್ಯಾರಾವ್ ಸಿಲುಕಿಕೊಂಡಿರುವ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆಲ್ಲರಿಗೂ ಕೂಡ ಇನ್ನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಡಿಪಿಆರ್ ಲಿಸ್ಟ್ ಪರಿಶೀಲನೆ ಮಾಡುತ್ತಿದ್ದಾರೆ ತನಿಖಾಧಿಕಾರಿಗಳು. ಪ್ರೋಟೋಕಾಲ್ ಅಧಿಕಾರಿಗಳ ಕುಟುಂಬಕ್ಕೆ ಈ ಪ್ರೋಟೋಕಾಲ್ನ ಫೆಸಿಲಿಟಿಗಳ ಅನ್ವಯ ಆಗುತ್ತಾ ಇಲ್ವಾ? ಅಧಿಕಾರಿಗಳ ಜೊತೆಗಿದ್ದಾಗ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಸಿಗೋದಾ? ಅಧಿಕಾರಿಗಳು ಇಲ್ಲದಿದ್ರೂ ಕೂಡ ಕುಟುಂಬಸ್ಥರಿಗೆ ಈ ವಿಶೇಷ ಸೌಲಭ್ಯಗಳನ್ನ ನೀಡಲಿಕ್ಕೆ ಸಾಧ್ಯನಾ? ಎಲ್ಲ ಆಯಾಮದಲ್ಲಿ ತನಿಖಾಧಿಕಾರಿಗಳು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಈ ಹಿಂದೆ ಕೂಡ ಕೇವಲ ರಣ್ಯಾರಾವ್ ಪ್ರಕರಣ ಮಾತ್ರ ಅಲ್ಲ, ಈ ಹಿಂದೆ ಯಾರೆಲ್ಲ ಪ್ರೋಟೋಕಾಲ್ ಅನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅದಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ರಣ್ಯಾರಾವ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅನ್ನೋದು ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೇವಲ ಈಕೆ ಮಾತ್ರವಲ್ಲ, ಈ ಹಿಂದೆ ಕೂಡ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡವರಿಗೆ ಸಂಕಷ್ಟ ಎದುರಾಗಬಹುದು ಅನ್ನೋ ಮಾಹಿತಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಎಸ್ ಸ್ಮಿತಾ, ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದಂತೆ ಹಲವು ಆರೋಪಗಳು ಹಾಗೆ ಗೊಂದಲಗಳು ಮೂಡಿರುವಂತದ್ದು. ಸದ್ಯ ಈಗ ಈ ಹಿಂದೆ ಪ್ರೋಟೋಕಾಲ್ ನ ಯಾರ್ಯಾರು ದುರ್ಬಳಕೆ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಸಂಕಷ್ಟ ಅನ್ನುವಂಥದ್ದು ಬರ್ತಾ ಇದೆ. ಒಂದು ಡಿಪಿಆರ್ ಲಿಸ್ಟ್ ಅನ್ನುವಂಥದ್ದು ಇರುತ್ತೆ. ಆ ಲಿಸ್ಟ್ ನಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಸೇರಿದಂತಹ ಒಂದು ಹೆಸರುಗಳು ಆ ಲಿಸ್ಟ್ ನಲ್ಲಿ ಇರ್ತವೆ. ಅವರಿಗೆ ಮಾತ್ರ ಈ ಒಂದು ಪ್ರೋಟೋಕಾಲ್ ಕೊಡಬೇಕು ಅನ್ನುವಂಥದ್ದು ನಿಯಮ ಇರುತ್ತೆ. ಹಾಗಾದ್ರೆ ಯಾರ್ಯಾರು ಆ ಒಂದು ಲಿಸ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಮತ್ತೆ ಪ್ರೋಟೋಕಾಲ್ ನ ನೀಡುವಂತದ್ದಾದ್ರೆ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಫೆಸಿಲಿಟಿ ಇರುತ್ತೆ ಅನ್ನೋದನ್ನ ವಿವರಿಸೋದಾದ್ರೆ ಗ್ರೀನ್ ಚಾನೆಲ್ ಮತ್ತೆ ರೆಡ್ ಚಾನೆಲ್ ಅನ್ನುವಂಥದ್ದು ಇರುತ್ತೆ. ರೆಡ್ ಚಾನೆಲ್ ಅಲ್ಲಿ ಮಾಮೂಲಿಯಾಗಿ ನಾವು ಹೋಗುವಂತ ಸಾಮಾನ್ಯ ಜನರಿಗೆ ಚೆಕಿಂಗ್ ಆಗುತ್ತೆ. ಅದೇ ರೀತಿ ಗ್ರೀನ್ ಚಾನೆಲ್ ನಲ್ಲಿ ಅನ್ನೋದಾದ್ರೆ ಅಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲದೆ ಅವರು ಹೋಗ್ತಾರೆ. ಅಲ್ಲಿಯೂ ಕೂಡ ಚೆಕಿಂಗ್ ಆಗುತ್ತಾ ಇಲ್ವಾ ಅನ್ನೋದಾದ್ರೆ ಅಲ್ಲಿಯೂ ಕೂಡ ಚೆಕಿಂಗ್ ಆಗುತ್ತೆ. ಅಲ್ಲಿ ಒಂದು ವೇಳೆ ಅವರು ಸಂಶಯಾತ್ಮಕ ವ್ಯಕ್ತಿಗಳ ತರ ಕಂಡು ಬಂದಲ್ಲಿ ಅವ್ರನ್ನ ಮತ್ತೆ ಪುನಃ ರೆಡ್ ಚಾನೆಲ್ ಗೆ ಕಳಿಸ್ತಾರೆ. ಅಲ್ಲಿ ಚೆಕಿಂಗ್ ಆಗುತ್ತೆ. ಏರ್ಪೋರ್ಟ್ ನ ಹೊರಗಡೆ ಮತ್ತೆ ಒಳಗಡೆ ಹೋಗಬೇಕಾದ್ರೆ ಈ ಒಂದು ನಿಯಮಾವಳಿಗಳನ್ನ ಏರ್ಪೋರ್ಟ್ ನ ಕಸ್ಟಮ್ಸ್ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಪಾಲನೆ ಮಾಡ್ತಾರೆ. ಹಾಗಾದ್ರೆ ರಣ್ಯಾ ಕೇಸ್ ನಲ್ಲಿ ಇದು ಪಾಲನೆ ಆಗಿತ್ತಾ? ಆಕೆಯನ್ನ ಮಾರ್ಚ್ 3ನೇ ತಾರೀಕು ಚೆಕಿಂಗ್ ಮಾಡಿದ್ರ ಮತ್ತೆ ಆಕೆ ಹಿಂದೆ ಹೋದಾಗ ಚೆಕಿಂಗ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಡಿಪಿಆರ್ ಲಿಸ್ಟ್ ಏನಿದೆ ಆ ಲಿಸ್ಟ್ ನ ಈಗ ಅಧಿಕಾರಿಗಳು, ವಿಶೇಷ ತನಿಖಾ ತಂಡ ಮತ್ತು ಸಿಬಿಐನವರು ಚೆಕಿಂಗ್ ಮಾಡ್ತಾ ಇರುವಂತದ್ದು. ಆ ಲಿಸ್ಟ್ ನಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳಿದ್ರು, ಹಾಗಾದ್ರೆ ಆ ಸಿಬ್ಬಂದಿಗಳು ಜೊತೆಗಿದ್ದಾಗ ಮಾತ್ರ ಪ್ರೋಟೋಕಾಲ್ ನ ಕೊಡಬೇಕಾ ಅಥವಾ ಅವ್ರು ಇಲ್ಲದೆ ಇದ್ದಾಗ್ಲೂ ಕೂಡ ಒಂದು ಕುಟುಂಬಸ್ಥರಿಗೆ ಪ್ರೋಟೋಕಾಲ್ ನ ಕೊಡಬೇಕಾ ಅನ್ನುವಂಥದ್ದು ಕೂಡ ಈಗ ಗೊಂದಲಾತ್ಮಕವಾಗಿ ಉಳಿದಿರುವಂತದ್ದು, ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಈ ಹಿಂದೆ ಯಾರ್ಯಾರು ಪ್ರಭಾವಿಗಳು ಈ ಒಂದು ಪ್ರೋಟೋಕಾಲ್ ನ ದುರ್ಬಳಕೆ ಮಾಡಿಕೊಂಡಿದ್ರು ಅವರಿಗೆ ಒಂದು ಈಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬಹುದು. ವಿಶೇಷ ತನಿಖಾ ತಂಡ ಅಂದ್ರೆ ಗೌರವ್ ಗುಪ್ತಾ ಹಾಗೆ ವಂಶೀಕೃಷ್ಣ ಅವರೇನಿದ್ರು ಅವರ ಒಂದು ತನಿಖಾ ತಂಡ ಈಗ ಧನ್ಯವಾದ ಅರವಿಂದ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಅದರಲ್ಲೂ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೋಟೋಕಾಲ್ ಬ್ರೀಚ್ ಮಾಡಿದ್ರ ಸುತ್ತ ಯಾರೆಲ್ಲರೂ ಅಧಿಕಾರಿಗಳಿದ್ದಾರೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ರಣ್ಯಾರಾವ್ ಸಿಲುಕಿಕೊಂಡಿರುವ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆಲ್ಲರಿಗೂ ಕೂಡ ಇನ್ನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಡಿಪಿಆರ್ ಲಿಸ್ಟ್ ಪರಿಶೀಲನೆ ಮಾಡುತ್ತಿದ್ದಾರೆ ತನಿಖಾಧಿಕಾರಿಗಳು. ಪ್ರೋಟೋಕಾಲ್ ಅಧಿಕಾರಿಗಳ ಕುಟುಂಬಕ್ಕೆ ಈ ಪ್ರೋಟೋಕಾಲ್ನ ಫೆಸಿಲಿಟಿಗಳ ಅನ್ವಯ ಆಗುತ್ತಾ ಇಲ್ವಾ? ಅಧಿಕಾರಿಗಳ ಜೊತೆಗಿದ್ದಾಗ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಸಿಗೋದಾ? ಅಧಿಕಾರಿಗಳು ಇಲ್ಲದಿದ್ರೂ ಕೂಡ ಕುಟುಂಬಸ್ಥರಿಗೆ ಈ ವಿಶೇಷ ಸೌಲಭ್ಯಗಳನ್ನ ನೀಡಲಿಕ್ಕೆ ಸಾಧ್ಯನಾ? ಎಲ್ಲ ಆಯಾಮದಲ್ಲಿ ತನಿಖಾಧಿಕಾರಿಗಳು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಈ ಹಿಂದೆ ಕೂಡ ಕೇವಲ ರಣ್ಯಾರಾವ್ ಪ್ರಕರಣ ಮಾತ್ರ ಅಲ್ಲ, ಈ ಹಿಂದೆ ಯಾರೆಲ್ಲ ಪ್ರೋಟೋಕಾಲ್ ಅನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅದಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ರಣ್ಯಾರಾವ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅನ್ನೋದು ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೇವಲ ಈಕೆ ಮಾತ್ರವಲ್ಲ, ಈ ಹಿಂದೆ ಕೂಡ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡವರಿಗೆ ಸಂಕಷ್ಟ ಎದುರಾಗಬಹುದು ಅನ್ನೋ ಮಾಹಿತಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ
ಎಸ್ ಸ್ಮಿತಾ, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದಂತೆ ಹಲವು ಆರೋಪಗಳು ಹಾಗೆ ಗೊಂದಲಗಳು ಮೂಡಿರುವಂತದ್ದು. ಸದ್ಯ ಈಗ ಈ ಹಿಂದೆ ಪ್ರೋಟೋಕಾಲ್ ನ ಯಾರ್ಯಾರು ದುರ್ಬಳಕೆ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಸಂಕಷ್ಟ ಅನ್ನುವಂಥದ್ದು ಬರ್ತಾ ಇದೆ. ಒಂದು DPR ಲಿಸ್ಟ್ ಅನ್ನುವಂಥದ್ದು ಇರುತ್ತೆ. ಆ ಲಿಸ್ಟ್ ನಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಸೇರಿದಂತಹ ಒಂದು ಹೆಸರುಗಳು ಆ ಲಿಸ್ಟ್ ನಲ್ಲಿ ಇರ್ತವೆ. ಅವರಿಗೆ ಮಾತ್ರ ಈ ಒಂದು ಪ್ರೋಟೋಕಾಲ್ ಕೊಡಬೇಕು ಅನ್ನುವಂಥದ್ದು ನಿಯಮ ಇರುತ್ತೆ. ಹಾಗಾದ್ರೆ ಯಾರ್ಯಾರು ಆ ಒಂದು ಲಿಸ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಮತ್ತೆ ಪ್ರೋಟೋಕಾಲ್ ನ ನೀಡುವಂತದ್ದಾದ್ರೆ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಫೆಸಿಲಿಟಿ ಇರುತ್ತೆ ಅನ್ನೋದನ್ನ ವಿವರಿಸೋದಾದ್ರೆ ಗ್ರೀನ್ ಚಾನೆಲ್ ಮತ್ತೆ ರೆಡ್ ಚಾನೆಲ್ ಅನ್ನುವಂಥದ್ದು ಇರುತ್ತೆ. ರೆಡ್ ಚಾನೆಲ್ ಅಲ್ಲಿ ಮಾಮೂಲಿಯಾಗಿ ನಾವು ಹೋಗುವಂತ ಸಾಮಾನ್ಯ ಜನರಿಗೆ ಚೆಕಿಂಗ್ ಆಗುತ್ತೆ. ಅದೇ ರೀತಿ ಗ್ರೀನ್ ಚಾನೆಲ್ ನಲ್ಲಿ ಅನ್ನೋದಾದ್ರೆ ಅಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲದೆ ಅವರು ಹೋಗ್ತಾರೆ. ಅಲ್ಲಿಯೂ ಕೂಡ ಚೆಕಿಂಗ್ ಆಗುತ್ತಾ ಇಲ್ವಾ ಅನ್ನೋದಾದ್ರೆ ಅಲ್ಲಿಯೂ ಕೂಡ ಚೆಕಿಂಗ್ ಆಗುತ್ತೆ. ಅಲ್ಲಿ ಒಂದು ವೇಳೆ ಅವರು ಸಂಶಯಾತ್ಮಕ ವ್ಯಕ್ತಿಗಳ ತರ ಕಂಡು ಬಂದಲ್ಲಿ ಅವ್ರನ್ನ ಮತ್ತೆ ಪುನಃ ರೆಡ್ ಚಾನೆಲ್ ಗೆ ಕಳಿಸ್ತಾರೆ. ಅಲ್ಲಿ ಚೆಕಿಂಗ್ ಆಗುತ್ತೆ. ಏರ್ಪೋರ್ಟ್ ನ ಹೊರಗಡೆ ಮತ್ತೆ ಒಳಗಡೆ ಹೋಗಬೇಕಾದ್ರೆ ಈ ಒಂದು ನಿಯಮಾವಳಿಗಳನ್ನ ಏರ್ಪೋರ್ಟ್ ನ ಕಸ್ಟಮ್ಸ್ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಪಾಲನೆ ಮಾಡ್ತಾರೆ. ಹಾಗಾದ್ರೆ ರನ್ಯಾ ಕೇಸ್ ನಲ್ಲಿ ಇದು ಪಾಲನೆ ಆಗಿತ್ತಾ? ಆಕೆಯನ್ನ ಮಾರ್ಚ್ 3ನೇ ತಾರೀಕು ಚೆಕಿಂಗ್ ಮಾಡಿದ್ರ ಮತ್ತೆ ಆಕೆ ಹಿಂದೆ ಹೋದಾಗ ಚೆಕಿಂಗ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆ DPR ಲಿಸ್ಟ್ ಏನಿದೆ ಆ ಲಿಸ್ಟ್ ನ ಈಗ ಅಧಿಕಾರಿಗಳು, ವಿಶೇಷ ತನಿಖಾ ತಂಡ ಮತ್ತು CBI ನವರು ಚೆಕಿಂಗ್ ಮಾಡ್ತಾ ಇರುವಂತದ್ದು. ಆ ಲಿಸ್ಟ್ ನಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳಿದ್ರು, ಹಾಗಾದ್ರೆ ಆ ಸಿಬ್ಬಂದಿಗಳು ಜೊತೆಗಿದ್ದಾಗ ಮಾತ್ರ ಪ್ರೋಟೋಕಾಲ್ ನ ಕೊಡಬೇಕಾ ಅಥವಾ ಅವ್ರು ಇಲ್ಲದೆ ಇದ್ದಾಗ್ಲೂ ಕೂಡ ಒಂದು ಕುಟುಂಬಸ್ಥರಿಗೆ ಪ್ರೋಟೋಕಾಲ್ ನ ಕೊಡಬೇಕಾ ಅನ್ನುವಂಥದ್ದು ಕೂಡ ಈಗ ಗೊಂದಲಾತ್ಮಕವಾಗಿ ಉಳಿದಿರುವಂತದ್ದು, ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಈ ಹಿಂದೆ ಯಾರ್ಯಾರು ಪ್ರಭಾವಿಗಳು ಈ ಒಂದು ಪ್ರೋಟೋಕಾಲ್ ನ ದುರ್ಬಳಕೆ ಮಾಡ್ಕೊಂಡಿದ್ರು ಅವರಿಗೆ ಒಂದು ಈಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ವಿಶೇಷ ತನಿಖಾ ತಂಡ ಅಂದ್ರೆ ಗೌರವ್ ಗುಪ್ತಾ ಹಾಗೆ ವಂಶೀಕೃಷ್ಣ ಅವರೇನಿದ್ರು ಅವರ ಒಂದು ತನಿಖಾ ತಂಡ ಈಗ ಧನ್ಯವಾದ ಅರವಿಂದ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಅದರಲ್ಲೂ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೋಟೋಕಾಲ್ ಬ್ರೀಚ್ ಮಾಡಿದ್ರ ಸುತ್ತ ಯಾರೆಲ್ಲರೂ ಅಧಿಕಾರಿಗಳಿದ್ದಾರೆ ಅನ್ನೋದ್ರ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ರನ್ಯಾ ರಾವ್ ಸಿಲುಕಾಕೊಂಡಿರುವ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆಲ್ಲರಿಗೂ ಕೂಡ ಇನ್ನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. DPR ಲಿಸ್ಟ್ ಪರಿಶೀಲನೆ ಮಾಡುತ್ತಿದ್ದಾರೆ ತನಿಖಾಧಿಕಾರಿಗಳು. ಪ್ರೋಟೋಕಾಲ್ ಅಧಿಕಾರಿಗಳ ಕುಟುಂಬಕ್ಕೆ ಈ ಪ್ರೋಟೋಕಾಲ್ನ ಫೆಸಿಲಿಟಿಗಳ ಅನ್ವಯ ಆಗುತ್ತಾ ಇಲ್ವಾ? ಅಧಿಕಾರಿಗಳ ಜೊತೆಗಿದ್ದಾಗ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಸಿಗೋದಾ? ಅಧಿಕಾರಿಗಳು ಇಲ್ದಿದ್ರೂ ಕೂಡ ಕುಟುಂಬಸ್ಥರಿಗೆ ಈ ವಿಶೇಷ ಸೌಲಭ್ಯಗಳನ್ನ ನೀಡಲಿಕ್ಕೆ ಸಾಧ್ಯನಾ? ಎಲ್ಲ ಆಯಾಮದಲ್ಲಿ ತನಿಖಾಧಿಕಾರಿಗಳು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಈ ಹಿಂದೆ ಕೂಡ ಕೇವಲ ರನ್ಯಾ ರಾವ್ ಪ್ರಕರಣ ಮಾತ್ರ ಅಲ್ಲ, ಈ ಹಿಂದೆ ಯಾರೆಲ್ಲ ಪ್ರೋಟೋಕಾಲ್ ಅನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ರನ್ಯಾ ರಾವ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅನ್ನೋದು ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೇವಲ ಈಕೆ ಮಾತ್ರವಲ್ಲ, ಈ ಹಿಂದೆ ಕೂಡ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡವರಿಗೆ ಸಂಕಷ್ಟ ಎದುರಾಗಬಹುದು ಅನ್ನೋ ಮಾಹಿತಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಎಸ್ ಸ್ಮಿತಾ, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದಂತೆ ಹಲವು ಆರೋಪಗಳು ಹಾಗೆ ಗೊಂದಲಗಳು ಮೂಡಿರುವಂತದ್ದು. ಸದ್ಯ ಈಗ ಈ ಹಿಂದೆ ಪ್ರೋಟೋಕಾಲ್ ನ ಯಾರ್ಯಾರು ದುರ್ಬಳಕೆ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಸಂಕಷ್ಟ ಅನ್ನುವಂಥದ್ದು ಬರ್ತಾ ಇದೆ. ಒಂದು DPR ಲಿಸ್ಟ್ ಅನ್ನುವಂಥದ್ದು ಇರುತ್ತೆ. ಆ ಲಿಸ್ಟ್ ನಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಸೇರಿದಂತಹ ಒಂದು ಹೆಸರುಗಳು ಆ ಲಿಸ್ಟ್ ನಲ್ಲಿ ಇರ್ತವೆ. ಅವರಿಗೆ ಮಾತ್ರ ಈ ಒಂದು ಪ್ರೋಟೋಕಾಲ್ ಕೊಡಬೇಕು ಅನ್ನುವಂಥದ್ದು ನಿಯಮ ಇರುತ್ತೆ. ಹಾಗಾದ್ರೆ ಯಾರ್ಯಾರು ಆ ಒಂದು ಲಿಸ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಮತ್ತೆ ಪ್ರೋಟೋಕಾಲ್ ನ ನೀಡುವಂತದ್ದಾದ್ರೆ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಫೆಸಿಲಿಟಿ ಇರುತ್ತೆ ಅನ್ನೋದನ್ನ ವಿವರಿಸೋದಾದ್ರೆ ಗ್ರೀನ್ ಚಾನೆಲ್ ಮತ್ತೆ ರೆಡ್ ಚಾನೆಲ್ ಅನ್ನುವಂಥದ್ದು ಇರುತ್ತೆ. ರೆಡ್ ಚಾನೆಲ್ ಅಲ್ಲಿ ಮಾಮೂಲಿ